ನಮಸ್ಕಾರ, ಸುಹಾಸಿನಿ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ನಾನು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಟೈಮ್ ಬಂದು 5:30 ಆಗಿದೆ. ಸ್ಕೂಲ್ ಡೇಸ್ ಇದ್ದಾಗ ನಾನು ಬೆಳಿಗ್ಗೆ ಬೇಗನೆ ಹೇಳ್ತೀನಿ, ವೀಕೆಂಡಲ್ಲಿ ಸ್ವಲ್ಪ ಲೇಟಾಗಿ ಹೇಳ್ತೀನಿ. ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಮುಗಿಸ್ಕೊಂಡು ಮತ್ತೇನು ರಿಟರ್ನ್ ಬೆಂಗಳೂರು ಬಂದಿದ್ದೀವಿ. ಬೆಂಗಳೂರು ಬಂದಮೇಲೆ ನಮ್ಮದು ಡೈಲಿ ರುಟೀನ್ ಸ್ಟಾರ್ಟ್ ಆಯಿತು. ಏನಪ್ಪ ಅಂತಂದರೆ ಬೆಳಿಗ್ಗೆ ಬೇಗ ಏಳೋದು, ಲಂಚ್ ಬಾಕ್ಸ್ ರೆಡಿ ಮಾಡೋದು, ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರೋದು, ಆಮೇಲೆ ಮನೆ ಕೆಲಸ ಈ ಥರ ಎಲ್ಲ ಆಗುತ್ತೆ. ಆದರೆ ಊರಲ್ಲಿ ಇದ್ದಾಗ ಇದೇನೂ ಟೆನ್ಷನ್ ಇರಲಿಲ್ಲ. ಸೊ ಆರಾಮಾಗಿ ಫ್ರೀಯಾಗಿದ್ವಿ. ಸೊ ನಮ್ಗೆ ಕೂಡ ಅವಾಗವಾಗ ಈ ಥರ ಬ್ರೇಕ್ ಬೇಕಾಗುತ್ತೆ. ಸೊ ಬನ್ನಿ, ಇವತ್ತು ಲಂಚ್ ಬಾಕ್ಸ್ಗೆ ನಾನು ಆಲೂಗಡ್ಡೆನ ಹಾಕಿಬಿಟ್ಟು ಸಬ್ಬಸ್ಗೆ ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ. ಈ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಮೀಡಿಯಮ್ ಸೈಜ್ 2 ಆಲೂಗಡ್ಡೆನ ಯೂಸ್ ಮಾಡ್ತಾಯಿದ್ದೀನಿ. ಇದು ಹಸಿ ಆಲೂಗಡ್ಡೆ, ಬೇಯಿಸಿರೋದು ಆಲೂಗಡ್ಡೆ ಅಲ್ಲ. ಹಾಗೆ ಅದ್ರ ಜೊತೆ 1 ಕಟ್ಟು ಸಬ್ಬಸ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಸಬ್ಬಸ್ಗೆ ಸೊಪ್ಪನ್ನು ಇಷ್ಟೇ ಹಾಕ್ಕೋಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಇಷ್ಟದಂತೆ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಸಬ್ಬಸ್ಗೆ ಸೊಪ್ಪನ್ನು ನಾನು ನೈಟಲ್ಲಿನೇ ಅದನ್ನು ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಈ ಥರದ ಚಾಳಣಿಯಲ್ಲಿ ಇಟ್ಟಿದ್ದೆ. ಸೊ ಬೆಳಗ್ಗೆ ಅನ್ನಷ್ಟರಲ್ಲಿ ಅದರಲ್ಲಿರೋ ನೀರೆಲ್ಲ ಕಂಪ್ಲೀಟ್ ಡ್ರೈ ಆಗಿದೆ. ಸೊ ಈ ಥರ ಡ್ರೈ ಆದಮೇಲೆ ಸಬ್ಬಸ್ಗೆ ಸೊಪ್ಪು ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ. ಆಲೂಗಡ್ಡೆ ಮತ್ತು ಸಬ್ಬಸ್ಗೆ ಸೊಪ್ಪು ಏನಿದೆ ಅದು ಕಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ನಾನು ಬೆಳ್ಳುಳ್ಳಿನ ಜಜ್ಕೋತಾ ಇದ್ದೀನಿ. ಒಂದು 8ರಿಂದ 9 ಸ್ಲೈಸ್ ಬೆಳ್ಳುಳ್ಳಿ ತೊಗೊಂಡ್ರೆ ಸಾಕು ನೋಡಿ. ಈ ಥರ ಇದು ಕೂಡ ರೆಡಿ ಮಾಡ್ಕೊಳ್ಳಿ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಪ್ಯಾನಿಗೆ ನಾನು 1ರಿಂದ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈ ಪಲ್ಯಕ್ಕೆ ಎಣ್ಣೆ ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ಜಜ್ಜಿರುವಂತಹ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೇನೋ ಕಟ್ ಮಾಡ್ಕೊಂಡಂಥ ಆಲೂಗಡ್ಡೆನ ಹಾಕ್ಕೊಳ್ಳೋಣ. ಆಲೂಗಡ್ಡೆನ ನೀವು ಸೇಮ್ ಒಂದೇ ಸೈಜಲ್ಲಿನೇ ಕಟ್ ಮಾಡ್ಕೊಳ್ಳಿ. ಆವಾಗ ಆಲೂಗಡ್ಡೆ ಈವನ್ನಾಗಿ ಚೆನ್ನಾಗಿ ಕುಕ್ ಆಗುತ್ತೆ ಮತ್ತು ಬೇಗ ಕೂಡ ಆಗುತ್ತೆ. ಸೊ ಇವಾಗ ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮ್ಲಿನೇ ಇಟ್ಕೊಂಡು ಇವಾಗ ಆಲೂಗಡ್ಡೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಆಲೂಗಡ್ಡೆದು ಯಾವುದೇ ಒಂದು ರೆಸಿಪಿನ ಮಾಡಿಕೊಡಿ, ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಆಲೂಗಡ್ಡೆ ಜೊತೆ ನಾವು ನಾರ್ಮಲಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಮಾಡ್ತೀವಿ. ಆದರೆ ಸಬ್ಬಸ್ಗೆ ಸೊಪ್ಪು ಹಾಕಿ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಆದರೆ ಬೆಳಗ್ಗೆ ಟೈಮಲ್ಲಿ ಮಾಡೋದಕ್ಕೆ ಕೂಡ ಇದು ತುಂಬಾ ಈಸಿಯಾಗಿರುತ್ತೆ. ಸುಮಾರು ನಾನಿಲ್ಲಿ 5 ನಿಮಿಷದವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಇವಾಗ ಸಾಫ್ಟ್ ಆಗಿದೆ. ಸ್ವಲ್ಪ ಸ್ಪೂನಿಂದ ನೀವು ಈ ಥರ ಪ್ರೆಸ್ ಮಾಡಿ ನೋಡಿ, ಆಲೂಗಡ್ಡೆ ಈಸಿಯಾಗಿ ಕಟ್ ಆಗ್ತಾ ಇದೆ ಅಂದಾಗ ನೆಕ್ಸ್ಟ್ ಇದಕ್ಕೆ ನಾವು ಡ್ರೈ ಮಸಾಲನ ಹಾಕ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಖಾರ, ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ ಫ್ರೆಶ್ ಧನಿಯಾನ ಹಾಕಿಬಿಟ್ಟು ಇವಾಗ ಇದರ ಮಸಾಲದ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ನೀವು ದೊಡ್ಡವರಿಗೆ ಮಾಡ್ತಾ ಇದ್ದೀರಾ ಅಂದರೆ ಖಾರದ ಪುಡಿ ಬದಲಾಗಿ ನೀವು ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಆದರೆ ಮಕ್ಕಳಿಗೋಸ್ಕರ ನಾನಿಲ್ಲಿ ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಆವಾಗ ಎಲ್ಲ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿದೆ. ನೆಕ್ಸ್ಟ್ ಇವಾಗ ಇದಕ್ಕೇನು ಸಬ್ಬಸ್ಗೆ ಸೊಪ್ಪನ್ನು ಹಾಕ್ಕೊಳ್ಳೋಣ. ಸಬ್ಬಸ್ಗೆ ಸೊಪ್ಪು ನಾನಿಲ್ಲಿ 1 ಕಟ್ ತೊಗೊಂಡಿದ್ದೆ. ಇವಾಗ ಸಬ್ಬಸ್ಗೆ ಸೊಪ್ಪು ಹಾಕಿದ್ಮೇಲೆ ಆಲೂಗಡ್ಡೆಯಲ್ಲಿ ಇದನ್ನು ಕೂಡ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನಾನು ಇದಕ್ಕೆ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಪಲ್ಯಕ್ಕೆ ಸ್ವೀಟ್ನೆಸ್ ಬರಲಿ ಅಂತ ಹೇಳಿಬಿಟ್ಟು. ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 2 ನಿಮಿಷ ಇದನ್ನು ಮುಚ್ಚಿಡೋಣ. ಇನ್ನೂ ಒಂದು ಸ್ವಲ್ಪ ಸಾಫ್ಟ್ ಆಗಲಿ. ಗ್ಯಾಸ್ ಫ್ಲೇಮ್ ಫುಲ್ ಲೋಲಿ ಇಟ್ಕೊಂಡು ಒಂದು ಪ್ಲೇಟಿಂದ ಕವರ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಆ ಕಡೆ ಪಲ್ಯ ರೆಡಿ ಆಗೋಷ್ಟರಲ್ಲಿ ಹಾಗೆ ನಾವು ಈ ಕಡೆ ಚಪಾತಿ ಕೂಡ ಲಟ್ಟಿಸ್ಕೊಳ್ಳೋಣ. ಚಪಾತಿ ಹಿಟ್ಟು ಕೂಡ ನಾನು ನೈಟಲ್ಲಿನೇ ಕಲಸಿಟ್ಟಿರ್ತೀನಿ. ಸೊ ಬೆಳಗ್ಗೆ ಎದ್ದು ಇದೆಲ್ಲ ರೆಡಿ ಮಾಡ್ಕೋತ ಕೂತ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಈ ಥರದ ಕೆಲಸ ಎಲ್ಲ ಏನೇನಿರುತ್ತೆ ಅದೆಲ್ಲ ಕೂಡ ನಾನು ನೈಟಲ್ಲಿನೇ ಮಾಡ್ಕೋತೀನಿ. ಬೆಳಗ್ಗೆ ಎದ್ದು ಮಾಡೋದಕ್ಕೆ ಆಗೋದಿಲ್ಲ. ಸೊ ಬೆಳಗ್ಗೆ ನಾನು 5:30ಗೆ ಎದ್ದಿರ್ತೀನಿ. 7:30 ಅನ್ನಷ್ಟರಲ್ಲಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿಬಿಡ್ತಾರೆ.
ಬರೀ ನನಗೆ ಚಪಾತಿ ಪಲ್ಯ ಮಾಡೋದಾದರೆ ಹಾಗಾದರೂ ಮಾಡ್ಕೋಬೋದು. ಆದರೆ ಬ್ರೇಕ್ಫಾಸ್ಟು, ಇವ್ರಿಗೆ ಲಂಚು, ಸ್ನ್ಯಾಕ್ಸು ಎಲ್ಲ ಕೂಡ ಮಾಡೋದಿರುತ್ತೆ. ಸೊ ಹಾಗಾಗಿ ನಾನು ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಮಾಡ್ತಾಯಿರ್ತೀನಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ನೈಟಲ್ಲಿ ರೆಡಿ ಮಾಡಿ ಇಟ್ಕೋತೀನಿ. ವಿಶು ಕೆಲವೊಂದು ಸರ್ತಿ ತುಂಬಾ ಹಠ ಮಾಡ್ತಿರ್ತಾನೆ, ಕೆಲವೊಂದು ಸರ್ತಿ ಅವನು ಸ್ನಾನನೇ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಾನೇ ಅವನಿಗೆ ಸ್ನಾನ ಮಾಡಿಸೋದು, ಬ್ರಷ್ ಮಾಡಿಸೋದು ಇದೆಲ್ಲ ಇರುತ್ತೆ. ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಅಡುಗೆ ಕೆಲಸ ಎಲ್ಲ ಏನೇನಿರುತ್ತೆ ನಾನು ಆದಷ್ಟು ಒಂದು 7 ಗಂಟೆ ಅನ್ನಷ್ಟರಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಒಂದೊಂದು ಸರ್ತಿ ಅವ್ರದ್ದು ಯೂನಿಫಾರ್ಮ್ ಕೂಡ ಐರನ್ ಮಾಡೋದಿರುತ್ತೆ. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಕಡೆ ಚಪಾತಿ ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಹಾಗೆ ಈ ಕಡೆ ಪಲ್ಯ ಕೂಡ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಪಲ್ಯ ಮತ್ತು ಚಪಾತಿ 2 ಕೂಡ ರೆಡಿ ಆಯಿತು. ಈ ಥರದ್ದು ಕೆಲಸ ಏನೇನಿರುತ್ತೆ ಅದೆಲ್ಲ ಕೂಡ ನಾವು ಕರೆಕ್ಟ್ ಟೈಮಿಗೆ ಎಲ್ಲ ಸೆಟ್ ಮಾಡಿಕೊಂಡ್ರೆ ಈಸಿ ಆಗಿಬಿಡುತ್ತೆ. ಇಲ್ಲಾಂದರೆ ಪೇಪರ್ ಕೊಟ್ರಾ? ವೆರಿ ಗುಡ್ ಬಂದಿದೆಲ್ಲ. ಇದು ಇಂಗ್ಲೀಷಾ? ಸೊ ಕನ್ನಡ ಮಾರ್ಕಿದು ಗುಡ್ ಅಂತ ಇದೆ. ಇದು ಬಂದ್ಬಿಟ್ಟು ಇಂಗ್ಲೀಷ್ ಇದೆ. ಇದು ಬಿ ವೆರಿ ಗುಡ್. ಚೆನ್ನಾಗಿ ತಗೊಂಡೆ ಮಾಸ್ಕ್ ಎಲ್ಲ. ದೀಪ ರಾಂಗ್. ದೀಪ ಅಂದ್ರೆ ಡೇನಾ? ಇದು ದೀಪ ಇಲ್ಲ, ಇದು ದೀಪ. ಫ್ಲೇಮಾ? ದೀಪ. ಓ ಎಕ್ಸಲೆಂಟ್. ಮ್ಯಾಥ್ ಒಂದು ಫೇವ್ರೇಟ್ ಸಬ್ಜೆಕ್ಟ್ ಇದೆ. ಸ್ಟಾರ್ ಕೊಟ್ಟಿದ್ದಾರೆ ಮತ್ತು ಹಾಗೆ ಎಕ್ಸಲೆಂಟ್ ಕೂಡ ಕೊಟ್ಟಿದ್ದಾರೆ. ಮ್ಯಾಥ್ ಮತ್ತು ಇಂಗ್ಲೀಷ್ ಎಲ್ಲ ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್? ಇಲ್ಲ, EVS. EVS? ಅದು ಗೊತ್ತದ. EVS ನೀನು ನೋಡಲ್ಲ? EVS ಕೂಡ ವೆರಿ ಗುಡ್. ಅಚ್ಚಾ. ಒಂದೇ ಒಂದು ರಾಂಗ್ ಮಾಡಿದೆಲ್ಲ? ಇಲ್ಲ, 2. ಟ್ರೂ ಬರ್ದಿದ್ದಿ ನೀನು? ನೋಡ್ರಿ, ಈಗ 2 ರಾಂಗ್. ವಾರ್ಮಲ್ಲ ಅದು. 4 ರಾಂಗ್. ಫಾಲ್ಸ್. 4 ರಾಂಗ್. ಪಾರ್ಟಿಸಿಪೇಷನ್ ಸ್ಪೆಲ್ಲಿಂಗ್ ರಾಂಗ್. ಸ್ಪೆಲ್ಲಿಂಗ್ ರಾಂಗ್ ಬರ್ದಿದ್ಯಾ? ಕಾಟನ್ ಕ್ಲಾತ್ಸ್ ಕೀಪ್ ಅಸ್ ವಾರ್ಮ್. ಟ್ರೂ ಬರ್ದಿದ್ದು ನೀನು. ಫಾಲ್ಸ್. ಇದು ಒಂದು ಮತ್ತೆ ಒಂದು ಹಿಂದಿ ನೋಡು. ಹಿಂದಿ. ವಾವ್, 20 ಮಾರ್ಕ್ಸ್. ಹಿಂದಿ ಏನು ಕೂಡ ಬರ್ತಾ ಇರಲಿಲ್ಲ ಅವನಿಗೆ ಮುಂಚೆ. ಸೊ ತುಂಬಾನೇ ಚೆನ್ನಾಗಿ ಎರಡೇ ರಾಂಗ್ ಮಾಡಿದಿಲ್ಲ? ಇಲ್ಲ ನಂಗೆ ಗೊತ್ತಿಲ್ಲ. ರಾಂಗ್ ಇದು. ಬರೀ 2 ರಾಂಗ್ ಮಾಡಿದ್ದಾರೆ ಹಿಂದಿ ಪೇಪರಲ್ಲಿ. ಹಿಂದಿ ಕೂಡ ತುಂಬಾನೇ ಚೆನ್ನಾಗಿ ಎಕ್ಸಾಮ್ ಮಾಡಿದ್ದಾನೆ. ವೆರಿ ಗುಡ್. ಸೈನ್ಸಲ್ಲಿ ಕೂಡ ವೆರಿ ಗುಡ್ ಬಂದಿದೆ. ವೆರಿ ಗುಡ್. ಎಕ್ಸಲೆಂಟ್ ಸ್ಟಾರ್. ಸ್ಟಾರ್ ಸಿಕ್ಕದ. ಎಕ್ಸಲೆಂಟ್ ಸ್ಟಾರ್. 19 ಹಂಗ. ಒಂದು ಯಾವುದು ರಾಂಗ್ ಮಾಡಿದ್ದಾರೆ. 19 ಸಿಕ್ಕಿದೆ. ಒಂದೇ ಒಂದು ರಾಂಗ್ ಮಾಡಿದ್ದಾನೆ ಮ್ಯಾಥಲ್ಲಿ. ರುಪೀಸ್ ಇದೆಲ್ಲ ಕರೆಕ್ಟಾಗಿ ಮಾಡಿದ್ದಾನೆ. ಜಸ್ಟ್ ಬರೀ ಅದು ಆ್ಯಡ್ ಮಾಡೋದು ಮಾತ್ರ ರಾಂಗ್ ಮಾಡಿದ್ದಾನೆ. ಎಲ್ಲ ಗೊತ್ತು ನಿಂಗೆ ಇಂಡಿಯನ್ ರುಪೀಸ್ ಎಲ್ಲ ಇವಾಗ. ಹಾಗೆ ಇವತ್ತಿನ ವಿಡಿಯೋಲಿ ನನ್ನ ಕಿಚನ್ದು ಕ್ಲೀನಿಂಗ್ ರೂಟೀನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಎಲ್ಲರದ್ದು ಊಟ ಆಯಿತು. ಸಿಂಕಲ್ಲಿ ಇರೋವಂಥ ಪಾತ್ರೆ ಎಲ್ಲ ನಾನು ಕ್ಲೀನ್ ಮಾಡಿದ್ದೀನಿ. ಹಾಗೆ 2 ಮಕ್ಕಳು ಕೂಡ ಮನ್ಕೊಂಡಿದ್ದಾರೆ. ಸೊ ಅವರು ಮನ್ಕೊಂಡಾದಮೇಲೆ ನಾನು ಕ್ಲೀನಿಂಗ್ ಕೆಲಸನ ಮಾಡೋದಕ್ಕೆ ಬರ್ತೀನಿ. ಇಲ್ಲಾಂದರೆ ನಾನು ಹಾಗೆ ಕಿಚನಲ್ಲಿ ಕ್ಲೀನ್ ಮಾಡ್ತಾ ಇರ್ತೀನಿ. ಅವ್ರು ಹಾಗೆ ಸೋಫಾ ಮೇಲೇ ಕೂತ್ಕೊಂಡಿರ್ತಾರೆ. ಸೊ ಅದಕ್ಕೆ ನಾನು ಫಸ್ಟ್ ಅವರಿಗೆ ಊಟ ಆಗಿದ ತಕ್ಷಣ ಮನಗಿಸ್ಬಿಟ್ಟು ಆಮೇಲೆ ನಾನು ಕ್ಲೀನಿಂಗ್ ಕೆಲಸನ ಮಾಡೋದಕ್ಕೆ ಬರ್ತೀನಿ. ಸ್ಕೂಲ್ ಎತ್ತಿದ್ದಾಗ ಸ್ವಲ್ಪ ಬೇಗನೆ ಮನಗಿಸ್ತೀನಿ. ವೀಕೆಂಡ್ ಎತ್ತಿದ್ರೆ ಸ್ವಲ್ಪ ಲೇಟಾಗಿ ಮನ್ಕೋತಾರೆ. ನಾಳೆ ಬೆಳಿಗ್ಗೆ ನಾನು ಲಂಚ್ ಬಾಕ್ಸ್ಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿನ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಅದಕ್ಕೆ ನಾನು ಬೆಂಡೆಕಾಯಿ ಎಲ್ಲ ನಾನು ಇವಾಗೆ ತೊಳೆದಿಡ್ತಾ ಇದ್ದೀನಿ. ಬೆಳಗ್ಗೆ ಅನ್ನಷ್ಟರಲ್ಲಿ ಬೆಂಡೆಕಾಯಿ ಎಲ್ಲ ಡ್ರೈ ಆಗಿರುತ್ತೆ. ಆಮೇಲೆ ಕಟ್ ಮಾಡಿಬಿಟ್ಟು ಹಾಗೆ ಒಗ್ಗರಣೆನ ಹಾಕೋಬೋದು. ಇವಾಗ ಕಿಚನ್ ಕ್ಲೀನ್ ಮಾಡೋದಕ್ಕೆ ನಾನಿಲ್ಲಿ ನೀರಿಗೆ ಒಂದು 2 ಡ್ರಾಪಷ್ಟು ವಿಮ್ ಲಿಕ್ವಿಡನ್ನು ಹಾಕೋತಾ ಇದ್ದೀನಿ. ನಾರ್ಮಲ್ ನಾವು ಪಾತ್ರೆಗೆ ಥರ ಯೂಸ್ ಮಾಡ್ತೀವಲ್ಲ ಅದೇ ಲಿಕ್ವಿಡನ್ನು ಹಾಕ್ಕೊಂಡ್ಬಿಟ್ಟು ಕಿಚನನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ನೀವು ಸೋಪಿಂದ ಐತಲ್ಲ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಅದು ಡ್ರೈ ಆದಮೇಲೆ ಅದು ವೈಟ್ ಥರ ಹಾಗೆ ಕಾಣಿಸುತ್ತೆ. ಸೊ ಅದಕ್ಕೆ ಈ ಥರದ ಲಿಕ್ವಿಡನ್ನು ನೀವು ಯೂಸ್ ಮಾಡಿದ್ರೆ
ಆ ಥರ ಎಲ್ಲ ಏನೂ ಕಾಣಿಸೋದಿಲ್ಲ. ಮತ್ತು ವಿಮ್ ಲಿಕ್ವಿಡ್ ಬಂದುಬಿಟ್ಟು ನಾನು ಲೆಮನ್ ಫ್ಲೇವರ್ದು ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಅದ್ರ ಫ್ಲೇವರ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಪಾತ್ರೆಗೂ ಕೂಡ ನಾನು ಅದನ್ನೇ ಯೂಸ್ ಮಾಡ್ತೀನಿ ಮತ್ತು ಈ ಥರ ಕಿಚನ್ ಕ್ಲೀನ್ ಮಾಡೋದಕ್ಕೆ ಕೂಡ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಸೊ ಇದರಿಂದ ಎಷ್ಟೇ ನಿಮ್ಮದು ಕಲಿ ಆಗಿರ್ಬೋದು, ಜಿಡ್ಡಾಗಿರ್ಬೋದು, ಅದೆಲ್ಲ ಕೂಡ ಕ್ಲೀನ್ ಆಗುತ್ತೆ. ನೀವು ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಅದನ್ನು ಒಂದು ಸತಿ ಟ್ರೈ ಮಾಡಿ. ಹಾಗೆ ನನ್ನ ಮಿಕ್ಸರ್ ಕೂಡ ವೈಟ್ ಕಲರ್ದು ಇರೋದ್ರಿಂದ ಸೊ ನಾವು ಏನಾದರೂ ರುಬ್ಬಿರುವಂಥ ಮಸಾಲೆ ಏನಿರುತ್ತೆ ಅದೆಲ್ಲ ಕೂಡ ಅದಕ್ಕೆ ಅಂಟ್ಕೊಂಡಿರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನಾನು ಇದರಿಂದನೇ ಕ್ಲೀನ್ ಮಾಡ್ತೀನಿ. ಅದಕ್ಕೆ ಅಂತ ನಾನು ಸೆಪ್ರೇಟ್ ಒಂದು ಬಟ್ಟೆನ ಇಟ್ಟಿದ್ದೀನಿ. ಸೊ ಅದೇ ಬಟ್ಟೆಯಿಂದ ನಾನು ಕ್ಲೀನ್ ಮಾಡ್ತೀನಿ. ಹಾಗೆ ಮೇಲುಗಡೆ ಸೆಲ್ಫ್ ಕೂಡ ನಾನು ಅದರಿಂದನೇ ಒರೆಸ್ಕೊತಾ ಇದ್ದೀನಿ. ಸೊ ಕಿಚನಲ್ಲಿ ಜಾಸ್ತಿ ಜಿಡ್ಡು ಹೊತ್ತಿದ್ರೆ ನೀವು ಒಂದು ಸ್ಕ್ರಬ್ಬರಿಂದ ಅದನ್ನು ರಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈಸಿಯಾಗಿ ಈ ಥರ ಬಟ್ಟೆಯಿಂದ ಎಲ್ಲ ಹೋಗುತ್ತೆ. ಕಿಚನ್ಗೆ ಕ್ಲೀನ್ ಮಾಡೋದಕ್ಕೆ ಅಂತ ಸೆಪ್ರೇಟ್ ಬಟ್ಟೆ ನಿಮಗೆಲ್ಲ ಡಿಮಾರ್ಟಲ್ಲಿ ಸಿಗುತ್ತೆ, ಬೇಕಂದರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ನಾನು ಈ ಥರದ್ದು ಕಿಚನ್ ಕ್ಲೀನ್ ಮಾಡೋದಕ್ಕೆ ಅಂತ ಸೆಪ್ರೇಟ್ ಬಟ್ಟೆನ ಯೂಸ್ ಮಾಡ್ತೀನಿ. ಅಡುಗೆ ಇದೆಲ್ಲ ಮಾಡೋದು ಒಂದು ಟಾಸ್ಕ್ ಆದರೆ ಆಮೇಲೆ ಕಿಚನ್ ಕ್ಲೀನ್ ಮಾಡೋದೇ ಇನ್ನೂ ಒಂದು ಟಾಸ್ಕ್ ಇದೆ. ಅಡುಗೆ ಇದೆಲ್ಲ ಬೇಗ ಬೇಗ 1 ಅವರಲ್ಲಿ ನಾವು ಮಾಡಿ ಮುಗಿಸ್ಬೋದು. ಆದರೆ ಕಿಚನ್ ಕ್ಲೀನಿಂಗ್ ಇದೆಯಲ್ಲ, ನೀವು ಎಷ್ಟು ಮಾಡಿದ್ರೂ ಕೂಡ ಕಡಿಮೆನೇ ಇರುತ್ತೆ. ಈ ಥರದ್ದು ಡೀಪ್ ಕ್ಲೀನಿಂಗ್ ಕೆಲಸ ಎಲ್ಲ ನಾನು ರಾತ್ರಿಯೇ ಇಟ್ಕೋತೀನಿ. ಬೆಳಗ್ಗೆ ಜಸ್ಟ್ ನಾನು ಹಾಗೆ ಲೈಟಲ್ಲಿ ಎಲ್ಲ ಬಳಸ್ಕೊಂಡಿರ್ತೀನಿ. ಸೊ ಈ ಥರದ್ದು ಡೀಪ್ ಕ್ಲೀನಿಂಗ್ ಎಲ್ಲ ನಾನು ರಾತ್ರಿಯೇ ಮಾಡ್ತೀನಿ. ಈ ಥರದ್ದು ಕ್ಲೀನ್ ಎಲ್ಲ ಕಿಚನ್ ಎತ್ತೆಲ್ಲ ಕ್ಲೀನ್ ಮಾಡಿದೆ ನಾನು ರಾತ್ರಿ ಮನ್ಕೊಳ್ಳೋದೇ ಇಲ್ಲ. ಅದು ಎಷ್ಟೇ ಲೇಟ್ ಆದರೂ ಕೂಡ ಪರವಾಗಿಲ್ಲ, ಕಿಚನ್ ಫುಲ್ ಕ್ಲೀನ್ ಮಾಡಿಬಿಟ್ಟಿನೇ ಮನ್ಕೋತೀನಿ. ಈ ಥರದ ಅಭ್ಯಾಸ ಎಲ್ಲ ಎಷ್ಟು ಜನಕ್ಕೆ ಇದೆ ಅದೆಲ್ಲ ಕೂಡ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಕಿಚನ್ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಲಾಸ್ಟ್ ಫೈನಲಾಗಿ ನಾನು ಗ್ಯಾಸನ್ನು ಒರೆಸ್ಕೋತೀನಿ. ನಿಮ್ಮದು ಗ್ಯಾಸ್ ತುಂಬಾ ಗಲೀಜಾಗಿದ್ದರೆ ಮೊದಲು ಅದಕ್ಕೆ ಸ್ವಲ್ಪ ನೀರನ್ನು ಹೊಡೆದ್ಬಿಟ್ಟು ನೆನೆಯೋದಕ್ಕೆ ಬಿಡಿ, ಆಮೇಲೆ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಸೊ ಯಾವಾಗ ಈಸಿಯಾಗಿ ಕ್ಲೀನ್ ಆಗುತ್ತೆ. ಹಾಗೆ ಮೇಲ್ಗಡೆ ಚಿಮ್ನಿ ಕೂಡ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆ ಅದೆಲ್ಲ ಹಾಕಿದ್ಮೇಲೆ ಸೈಡಲ್ಲಿ ಸೆಲ್ಫ್ ಮೇಗೆ ಮತ್ತು ಚಿಮ್ನಿ ಹಾಗೆ ಏನು ಸ್ವಿಚ್ ಬೋರ್ಡ್ ಇರುತ್ತೆ ಅದ್ರ ಮೇಲೆ ಅಂತೂ ತುಂಬಾ ಜಿಡ್ಡೆಲ್ಲ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ ಅದನ್ನು ಮಾತ್ರ ಡೈಲಿ ಕ್ಲೀನ್ ಮಾಡಲೇಬೇಕು. ಡೈಲಿ ಕ್ಲೀನ್ ಮಾಡ್ಲಿಕ್ಕೆ ಆಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಅಟ್ಲೀಸ್ಟ್ ವಾರದಲ್ಲಿ 1 2 ಅಥವಾ 3 ಸತಿ ಆದರೂ ನೀವು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ನೀವು ಎಷ್ಟು ಕಿಚನ್ ಕ್ಲೀನಾಗಿ ಇಟ್ಕೋತೀರಾ ಅಷ್ಟು ಕಿಚನಲ್ಲಿ ನಿಮಗೆ ಕಾಕ್ರೋಚ್ ಮತ್ತು ಇರುವೆಗಳು ಆಗೋದಿಲ್ಲ. ಸೊ ನೀವು ಎಲ್ಲ ಕೂಡ ಹಾಗೆ ಇಟ್ಟುಬಿಟ್ಟು ಮನ್ಕೊಂಡ್ರೆ ಅದೇ ಸ್ಮೆಲ್ಲಿಗಾಗಿ ನಿಮಗೆ ಕಿಚನಲ್ಲಿ ಕಾಕ್ರೋಚ್ ಅದೆಲ್ಲ ಆಗುತ್ತೆ. ಆಮೇಲೆ ತುಂಬ ಜನ ಹೇಳ್ತಾರೆ ಈ ಥರ ಡ್ರಾವರ್ ಎತ್ತಿದ್ದಾಗ ಅಲ್ಲಿ ಜಾಸ್ತಿ ಕಾಕ್ರೋಚ್ ಅದೆಲ್ಲ ಆಗ್ತವೆ ಅಂತ ಹೇಳಿಬಿಟ್ಟು. ಸೊ ಆ ಥರ ಎಲ್ಲ ಏನಿಲ್ಲ. ಸೊ ನೀವು ಯಾವ ಥರ ಕ್ಲೀನಾಗಿ ಇಟ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಂದು ಡ್ರಾವರಲ್ಲಿ ಬಂದುಬಿಟ್ಟು ವೈಟ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ನಲ್ಲಿ ಇರೋದ್ರಿಂದ ನಾನು ಇದನ್ನು ಡೈಲಿ ಒರೆಸ್ಕೊಳ್ಳೇಬೇಕು. ನಾನು 1 ಟೈಮ್ ಮಾತ್ರ ಈ ಥರದ್ದು ಡೀಪ್ ಕ್ಲೀನಿಂಗನ್ನು ಮಾಡ್ತಾಯಿರ್ತೀನಿ. ಸೊ ಬೆಳಗ್ಗೆ ಮಾತ್ರ ಹಾಗೆ ಒರೆಸ್ಕೊಡ್ತೀನಿ. ಆದರೆ ಈ ಥರದ್ದು ಡೀಪ್ ಕ್ಲೀನಿಂಗ್ ಏನಿರುತ್ತೆ ಅದನ್ನು ನಾನು ರಾತ್ರಿ ಮಾತ್ರ ಮಾಡ್ತೀನಿ. ಈ ಥರ ಕ್ಲೀನ್ ಮಾಡಿ ಮನ್ಕೊಂಡ್ರೆ ಸೊ ನಮಗೂ ಕೂಡ ಸಮಾಧಾನ ಇರುತ್ತೆ. ಅಟ್ಲೀಸ್ಟ್ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದರೂ ಕೂಡ ಪರವಾಗಿಲ್ಲ, ಕಿಚನ್ ಕ್ಲೀನಾಗಿರುತ್ತೆ. ಬೇಗ ಬೇಗ ಬಂದಿದ್ದ ತಕ್ಷಣ ಹಾಗೆ ಅಡುಗೆನ ಮಾಡ್ಕೋಬೋದು. ಸೊ ಫೈನಲಾಗಿ ಕಿಚನ್ ಇದೆಲ್ಲ ಒರೆಸ್ಕೊಂಡಿದ್ದಾಯಿತು. ನೋಡಿ ಈ ಥರ ಕಾಣಿಸ್ತಾ ಇದೆ ಕಿಚನ್ ನಂದು. ಸೊ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಲಾಸ್ಟಿಗೆ ನಾನಿಲ್ಲಿ ಕಾಕ್ರೋಚ್ಗೆ ಜೆಲ್ಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ರಾತ್ರಿ ಈ ಥರ ಕಾರ್ನರಲ್ಲಿ ಐತಲ್ಲ ಇದನ್ನು ಹಚ್ಚಿಬಿಟ್ಟು ಮನ್ಕೊಳ್ಳೋದ್ರಿಂದ ಸೊ ಇದರಿಂದ ಕಾಕ್ರೋಚ್ ಐತೆಲ್ಲ ಬರೋಲ್ಲ ಅಂತ ಹೇಳ್ತಾರೆ. ಜಾಸ್ತಿ ಅಂದರೆ ನನಗಿಲ್ಲಿ ಮಿಕ್ಸರ್ ಕೆಳಗಡೆನೇ ಇರುತ್ತೆ. ಸೊ ಹಾಗಾಗಿ ಮಿಕ್ಸರನ್ನು ನಾನು ಡೈಲಿ ಅದನ್ನು ತೊಳೆದ್ಬಿಟ್ಟು ಈ ಥರದ್ದು ಜೆಲ್ ಏನ್ರಿ ಹಚ್ಚಿಡ್ತೀನಿ. ಮುಂಚೆ ಆದರೆ ನಾನು ಕಾಕ್ರೋಚ್ಗೆ ಸ್ಪ್ರೇನ ಯೂಸ್ ಮಾಡ್ತಾಯಿದ್ದೆ. ಆದರೆ ಮೆಡಿಕಲ್ ಸ್ಟೋರಲ್ಲಿ ನಮ್ಮ ಪರಿಚಯ ಇರೋರೊಬ್ಬರು ಹೇಳಿದ್ರು ಸ್ಪ್ರೇಕ್ಕಿಂತ ಇದು ಜೆಲ್ಲನ್ನು ತೊಗೊಂಡು ಹೋಗಿ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಈ ಸರ್ತಿ ನಾನು ಈ ಜೆಲ್ಲನ್ನು ತೊಗೊಂಡು ಬಂದಿದ್ದೀನಿ. ಇವಾಗ ಆಲ್ರೆಡಿ ನಾನು 1 2 ಸರ್ತಿ ಇದನ್ನು ಯೂಸ್ ಮಾಡಿದೆ, ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಎಲ್ಲೆಲ್ಲಿ ಈ ಥರದ್ದು ಕಾರ್ನರ್ ಇರುತ್ತೆ ಅದೆಲ್ಲ ಕಡೆಯೂ ಕೂಡ ನಾನು ಈ ಜೆಲ್ಲನ್ನು ಹಚ್ತಾಯಿದ್ದೀನಿ. ಇದು ಜೆಲ್ ಹಚ್ಚೋದು ತುಂಬಾ ಈಸಿ. ಸ್ಪ್ರೇ ಆದರೆ ನೀವು ಹೊಡಿಬೇಕಾದ್ರೆ ಅದ್ರದ್ದು ಸ್ಮೆಲ್ ನಿಮಗೆ ಹೋಗುತ್ತೆ. ಅದೇ ಮತ್ತು ಚಾಕ್ ಪೀಸ್ ಆದರೆ ನೀವು ಕೈಯಿಂದನೇ ಮುಟ್ಟಬೇಕಾಗುತ್ತೆ. ಆದರೆ ಈ ಜೆಲ್ ಇದ್ದರೆ ನೀವು ಆರಾಮಾಗಿ ಇದನ್ನು ಎಲ್ಲಿ ಬೇಕಲ್ಲಿ ಹಚ್ಕೋಬೋದು. ಅದು ತುಂಬಾ ಥಿಕ್ಕಾಗಿದೆ, ಜಾಸ್ತಿ ಲಿಕ್ವಿಡ್ ಕೂಡ ಇಲ್ಲ. ನಿಮಗೆ ಹಿಂಗೆ ಒರೆಸಿದ್ರೆ ಅದು ತಾನಾಗಿ ಸ್ಟಿಕ್ ಆಗುತ್ತೆ. ಹಾಗೆ ಈ ಥರದ ಡ್ರಾವರಲ್ಲಿ ನಾನು ಈ ಥರದ್ದು ಟ್ಯಾಬ್ಲೆಟ್ಗಳನ್ನು ಇಟ್ಟಿದ್ದೀನಿ. ಇದು ಡಾಂಬರ್ ಗೋಳಿ ಅಂತ ಹೇಳ್ತಾರೆ ನನಗೆ. ಸೊ ಬೇರೆ ಕಡೆ ಎಲ್ಲ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ.
ಇದನ್ನು ಮೆಡಿಕಲ್ ಸ್ಟೋರಲ್ಲಿ ಮತ್ತು ಎಲ್ಲ ಡಿಮಾರ್ಟಲ್ಲೆಲ್ಲ ಸಿಗುತ್ತೆ. ಅದು ಟ್ಯಾಬ್ಲೆಟನ್ನು ನೀವು ಈ ಥರದ ಡ್ರಾವರಲ್ಲಿ ಇಟ್ಟರೆ ಆ ಸ್ಮೆಲ್ಲಿಗೂ ಕೂಡ ನಿಮಗೆ ಕಾಕ್ರೋಚ್ ಏನು ಆಗೋದಿಲ್ಲ. ಸೊ ಟ್ರೈ ಮಾಡಿ ನೋಡಿ. ಸೊ ಫೈನಲ್ ನಾನು ಬೆಂಡೆಕಾಯಿ ನಾನು ಒಂದು ಬಟ್ಟೆ ಮೇಲೆ ಇದನ್ನು ಡ್ರೈ ಆಗೋದಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತದೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಕಿಚನ್ ಕ್ಲೀನಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.